ನಮಸ್ತೆ. ಡೇ 18 ಇನ್ ಲೈಫ್ ಸೀರೀಸ್ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ 18ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು 3 ಜನ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಒಂದು ವಿಶೇಷವಾಗಿರುವಂಥ ಸ್ಥಳಕ್ಕೆ ಹೋಗ್ತೀನಿ. ಬನ್ನಿ, ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಾವು 3 ಜನ ಟ್ರಿಬಲ್ ರೈಡ್ ಬಂದಿದ್ದೀವಿ ಇವತ್ತು. ಸೊ ಹಾಗೆ ಹಾದಿಲಿ ಹೋಗುವಾಗ ಕಬ್ಬಿನ ಜ್ಯೂಸ್ ಕುಡಿಬೇಕು ಅನ್ನಿಸ್ತು, ಕುಡಿದ್ಬಿಟ್ಟು ನಾವು ಬರಬೇಕಾಗಿರುವಂಥ ಸ್ಥಳಕ್ಕೆ ಬಂದ್ವಿ. ಸೊ ನಾವು ಬಂದಿರುವಂಥದ್ದು ದೇವಸ್ಥಾನಕ್ಕೆ. ಸೊ ಹಾಗೆ ಹೋಗ್ಲಿಕ್ಕಾಗತ್ತಾ, ಹಣ್ಣು ಕಾಯಿ ಎಲ್ಲ ತೊಗೊಂಡು ಒಳಗಡೆ ಹೋಗೋಣ ಬನ್ನಿ. ಸೊ ಯಾವುದೇ ದೇವಸ್ಥಾನಕ್ಕೆ ಒಳಗಡೆ ಹೋಗುವಾಗ ಕಾಲು ಕೈ ತೊಳ್ಕೊಳ್ಳೋದು ಪದ್ಧತಿ. ಸೊ ಹಾಗಾಗಿ ನಾವು ತೊಳ್ಕೊಂಡ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಸೊ ನಾವು ಬಂದಿರೋದು ಹಾಲು ಸಿದ್ದರಾಮೇಶ್ವರ ಅನ್ನುವಂತಹ ದೇವಸ್ಥಾನಕ್ಕೆ. ಇದೊಂದು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ. ಇಲ್ಲಿ ಕೇಳಿದ್ದನ್ನು ಆಗುತ್ತೋ ಇಲ್ಲವೋ ಅನ್ನುವಂಥದ್ದನ್ನು ದೇವರ ಸ್ವರೂಪದಲ್ಲಿ ಹೇಳುವಂಥದ್ದು ವಾಡಿಕೆ ಇದೆ. ಸೊ ಹಾಗಾಗಿ ನಾವು ಕೂಡ ಇಲ್ಲಿಗೆ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದಿರುವಂಥದ್ದು. ಸೊ ದೇವರ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ತಗೊಂಡು ನಾವಿವಾಗ ಆ್ಯಕ್ಚುವಲ್ ನಮಗೆ ಕೇಳಿದ್ದನ್ನು ನಾವು ಅಂದ್ಕೊಂಡಿದ್ದು ಆಗುತ್ತೋ ಇಲ್ಲುವಂಥದ್ದನ್ನು ಹೇಳುವಂತಹ ಜಾಗ ಇದು. ಸೊ ಜನಗಳೆಲ್ಲ ಕ್ಯೂವಲ್ಲಿ ಇದ್ಕೊಂಡಿದ್ದಾರೆ. ಸೊ ನಾವು ಕೂಡ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಬಂದ್ವಿ. ಬಟ್ ಒಳಗಡೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನಮಗೆ. ಸೊ ಅದಾದಮೇಲೆ ನಾವು ಇಲ್ಲಿ ಆಚೆ ಬಂದು ನೋಡಿದಾಗ ನಾವು ನೋಡ್ತಾ ಇದ್ವಿ. ಸೊ ಎಷ್ಟು ಪವಿತ್ರವಾಗಿರುವಂಥ ನೀರು ಅಂದರೆ ಇಲ್ಲಿ ಜಲ ಉದ್ಭವ ಆಗುತ್ತೆ. ಬಟ್ ಜನರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಆ ನೀರನ್ನು ತುಂಬ ಮಲಿನ ಮಾಡಿಬಿಟ್ಟಿದ್ದಾರೆ. ನಂಗೆ ನಿಜವಾಗ್ಲೂ ಈ ಥರದ್ದೆಲ್ಲ ನೋಡಿಬಿಟ್ರೆ ಕೆಟ್ಟ ಕೋಪ ಬಂದುಬಿಡುತ್ತೆ. ನೋಡಿ, ಅಲ್ಲಿ ಪ್ಯೂರ್ ಆಗಿರುವಂಥ ವಾಟರ್ ಬರ್ತಾ ಇದೆ. ಬಂದಿರುವಂತಹ ನೀರನ್ನು ಜನರು ತುಂಬ ಅಂದರೆ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಇದೊಂದು ಶುದ್ಧವಾಗಿರುವಂಥ ನೀರು. ಸೊ ದೇವಿ ಆಶೀರ್ವಾದನ ನೀವು ಪಡ್ಕೊಳ್ರಿ ಅಂಥೇಳಿ ಹೇಳ್ತಾ, ಸೊ ಹಾಗೆ ದೇವಸ್ಥಾನವೆಲ್ಲ ಒಂದ್ಸರಿ ಸುತ್ತರ್ಕೊಂಡು ಸೊ ನಾವು ಇವಾಗ ವಾಪಸ್ಸು ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಅದೆಲ್ಲಿಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.